ಮಸಣ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿಯನ್ನು ನಡೆಸಿದರು. ಎಲ್ಲ ಮಸಣಗಳಲ್ಲಿ ಪಾರಂಪರಿಕವಾಗಿ ಕಾರ್ಯನಿರ್ವಹಿಸುವ ಮಸಣ ಕಾರ್ಮಿಕರ ಕುಟುಂಬಗಳ ಸದಸ್ಯರ ಗಣತಿ ಮಾಡಬೇಕು ಮತ್ತು ಅವರ ಪುನರ್ವಸತಿಗೆ ಕ್ರಮ ವಹಿಸಬೇಕು. ಪ್ರತಿ ಗುಣಿ ಅಗೆಯುವ ಮತ್ತು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗವೆಂದು ಪರಿಗಣಿಸಿ ಗುಣಿ ಅಗೆಯುವ ಮತ್ತು ಮುಚ್ಚುವ ಕಾರ್ಮಿಕರಿಗೆ ಸ್ಥಳೀಯ ಸಂಸ್ಥೆಗಳ ಮೂಲಕ ಕನಿಷ್ಠ 3,000 ರೂಗಳ ಕೂಲಿಯನ್ನು ಪಾವತಿಸುವಂತೆ ಕ್ರಮ ವಹಿಸಬೇಕು. ಮಸಣ ಕಾರ್ಮಿಕರಿಗೆ ಮಸಣದಲ್ಲಿ ಕಾರ್ಯನಿರ್ವಹಿಸಲು ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಮತ್ತು ಗುಣಿ ಅಗೆಯುವ ಮತ್ತು ಮುಚ್ಚುವ ಅಗತ್ಯ ಪರಿಕರಗಳನ್ನು ಸ್ಥಳೀಯ ಸಂಸ್ಥೆಗಳ ಮೂಲಕವೇ ಒದಗಿಸಬೇಕು. ಅದೇ ರೀತಿ ಕಾರ್ಮಿಕರ ಶುಚಿಗಾಗಿ ಸಾಬೂನುಗಳನ್ನು ಒದಗಿಸಬೇಕು. 45 ವರ್ಷದ ಎಲ್ಲ ಮಸಣ ಕಾರ್ಮಿಕರಿಗೆ ಮಾಸಿಕ ಸಹಾಯಧನ ಅಥವಾ ಪಿಂಚಣಿಯಾಗಿ ಕನಿಷ್ಠ 5,000 ರೂಗಳನ್ನು ಘೋಷಿಸಬೇಕು. ಮಸಣ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸ್ಮಶಾನಗಳನ್ನು ಸ್ವಚ್ಛತೆ ಅಭಿವೃದ್ಧಿಪಡಿಸಲು 100 ದಿನ ಕೆಲಸ ಮತ್ತು ವೇತನವನ್ನು ಸರ್ಕಾರ ಭರಿಸಬೇಕೆಂದು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘ ಒತ್ತಾಯಿಸಿದರು. ಸರ್, ನಮ್ಮ ಹೆಸರು ಮುನಿಯಪ್ಪ ಅಂತ. ನಾವು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕ ಸಂಘಟನೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಚಾಲಕರು. ನಮ್ಮ ಒಂದು ಮಸಣ ಕಾರ್ಮಿಕರ ಬೇಡಿಕೆಗಳು ಏನಪ್ಪ ಅಂದರೆ, ನಮಗೆ ಮಸಣ ಕಾರ್ಮಿಕರಿಗೆ ತಲತಲಾಂತರದಿಂದ ಬಿಟ್ಟಿ ಚಾಕರಿ ಮಾಡ್ತಾ ಬರ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ಆ ಬಿಟ್ಟಿ ಚಾಕರಿಯನ್ನು ತೊಲಗಿಸಲು ಸರ್ಕಾರದಿಂದ ಮಾಸಾಸನ ಅಂತ ಕೊಡಬೇಕು. ತಲಾ 3,000 ರೂಪಾಯಿ ಮಾಸಾಸನ ತಿಂಗಳಿಗೆ ಕೊಡಬೇಕು. ಜೊತೆಗೆ ಈಗೇನು ಇವತ್ತು ನಡೀತಾ ಇರುವಂಥ ಬಜೆಟ್ಟಲ್ಲಿ ಆ ಮಾಸಾಸನ ಕೊಡಲಿಕ್ಕಾಗಿ ಬಜೆಟ್ಟಲ್ಲಿ ನಮಗೆ ಹಣವನ್ನು ಮೀಸಲಿಡಬೇಕು. ಅದಕ್ಕಾಗಿ ನಾವು ಇವತ್ತು ಸರ್ಕಾರದ ಮೇಲೆ ಒತ್ತಡ ಮಾಡಲಿಕ್ಕೆ ಈ ಹೋರಾಟವನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಮ್ಮಿಕೊಂಡಿದ್ದೀವಿ. ಮತ್ತು ಮಸಣಕ್ಕೆ ಒಬ್ಬರಂತೆ ಕಾವಲುಗಾರರಾಗಿ ನೇಮಕ ಮಾಡಬೇಕು. ಅಲ್ಲಿ ಶವ ಸಂಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಗುಣಿದ ಅಗೆದು ಮುಚ್ಚುವಂಥ ಕೆಲಸಕ್ಕೆ ಉದ್ಯೋಗ ಖಾತ್ರಿ ಕೆಲಸವೆಂದು ಭಾವಿಸಿ ಅದರಲ್ಲಿ ಮೀಸಲಿಟ್ಟು ಅವರಿಗೆ ಆ ಕೂಲಿಯನ್ನು 3,000 ರೂಪಾಯಿ ಕೂಲಿಯನ್ನು ಕೊಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೀವಿ. ಮತ್ತು ಅವರಿಗೆ ಮನೆ ಇಲ್ಲದವರಿಗೆ ಮನೆ, ನಿವೇಶನ ಇಲ್ಲದವರಿಗೆ ನಿವೇಶನ, ಮತ್ತು ಅವರು ತುಂಬ ಕೃಷಿ ಕೂಲಿ ಕಾರ್ಮಿಕರಾಗಿರೋದರಿಂದ ಬೇರೆ ದಿನಗಳಲ್ಲಿ ಅವರಿಗೆ ಆ ಕೃಷಿ ಕೂಲಿ ಕಾರ್ಮಿಕ ಅಡಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ 100 ದಿನ ಕಡ್ಡಾಯವಾಗಿ ಉದ್ಯೋಗ ಖಾತ್ರಿ ಕೆಲಸವನ್ನು ಕೂಡ ಅವರಿಗೆ ಕೊಡಬೇಕು. ಇಂಥೆಲ್ಲ ಡಿಮ್ಯಾಂಡ್ಗಳು ಇಟ್ಕೊಂಡು ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ DC ಕಚೇರಿ ಮುಂದೆ ಹೋರಾಟವನ್ನು ಮಾಡಿ ಮತ್ತು DC ಅವರ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.